ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮುಗಿದ ನಂತರ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಾಭಿಪ್ರಾಯಗಳು, ಬಣ ಬಡಿದಾಟ ಎಲ್ಲವೂ ಕೂಡ ಜೋರಾಗಿದೆ. ಭಿನ್ನ ಮತಕ್ಕೆ ಬೆದರಿದೆ ಬಿಜೆಪಿ. ಒಂದ್ ಕಡೆ ವಕ್ಫ್ ಹೋರಾಟ ನಡೀತಾ ಇದೆ, ಅದು ಕೂಡ ಪ್ರತ್ಯೇಕ ಬಣವಾಗಿ. ಬಿಜೆಪಿಯಲ್ಲಿ ಬಣಗಳ ಮೇಲಾಟ ನಡೀತಾ ಇದೆ. ವಕ್ಫ್ ಹೋರಾಟದಲ್ಲಿ ವಿಜೇಂದ್ರ ಬಣಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಸೆಡ್ ಹೊಡೆದಿದೆ. ಬೈ ಎಲೆಕ್ಷನ್ ಶಾಕ್ನಿಂದ ಎಚ್ಚೆತ್ತುಕೊಂಡಂತಹ ಬಿಜೆಪಿ ಈಗ ಡಿಸೆಂಬರ್ 7ಕ್ಕೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಕರೆದಿದೆ. ವೈಫಲ್ಯಗಳ ಕುರಿತಾಗಿ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಮತ್ತೆ ಹೋರಾಟ ರೂಪಿಸೋದಿಕ್ಕೆ ಚರ್ಚೆಗಳಾಗುತ್ತೆ, ಸೋಲಿನ ಪರಾಮರ್ಶೆ ಆಗುತ್ತೆ. ಇದರ ಜೊತೆಗೆ ಯತ್ನಾಳ್ ಅಂಡ್ ಟೀಮ್ನ ಕುರಿತಾಗಿಯೂ ಕೂಡ ಒಂದು ಡಿಸಿಷನ್ ಆಗಬೇಕಾಗತ್ತೆ. ಡಿಸೆಂಬರ್ 7ರಂದು ಕೋರ್ ಕಮಿಟಿ ಸಭೆ ಇದೆ. ಯತ್ನಾಳ್ ಸೇರಿ ಕೆಲವರ ಮಾತಿಗೆ ಬ್ರೇಕ್ ಹಾಕುವ ಚರ್ಚೆಯೂ ಕೂಡ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗಲಾದರೂ ಬಿಜೆಪಿ ಹೈಕಮಾಂಡ್ ಎಂಟ್ರಿ ಕೊಡುತ್ತಾ? ಬಿಜೆಪಿ ಹೈಕಮಾಂಡ್ ಮುಂದಿನ ಹೆಜ್ಜೆ ಏನು ಅನ್ನುವಂತಹ ಪ್ರಶ್ನೆ ಇದೆ. ರಾಜ್ಯ ನಾಯಕರಿಗೆ ಹೈಕಮಾಂಡ್ ಏನ್ ಹೇಳುತ್ತೆ? ಹೈಕಮಾಂಡ್ನ ಮುಂದಿನ ನಿರ್ಧಾರ ಏನು? ಯಾವ ಹೆಜ್ಜೆಯನ್ನ ಇಡುತ್ತೆ ಅನ್ನೋದೇ ಈಗ $1 ಮಿಲಿಯನ್ ಪ್ರಶ್ನೆ. ಪ್ರಶಾಂತ್, ಶಿಸ್ತಿನ ಪಕ್ಷ ಅಂತ ಕರೆಸಿಕೊಳ್ಳುತ್ತೆ ಬಿಜೆಪಿ, ಆದರೆ ಇಲ್ಲಿ ಯಾವುದೂ ಕೂಡ ಶಿಸ್ತಿನಿಂದ ಆಗ್ತಾನೇ ಇಲ್ಲ. ಎರಡು ಬಣ, ಯಾವುದೇ ಹೋರಾಟ ಆಗಲಿ, ವಕ್ಫ್ ಹೋರಾಟ ಆಗಲಿ, ಜೊತೆಗೆ ಮೂಡಾ ಹೋರಾಟ ಆಗಲಿ, ಎರಡೆರಡು ಪ್ರತ್ಯೇಕ ಹೋರಾಟಗಳು. ಏನಾಗ್ತಾ ಇದೆ ಪ್ರಶಾಂತ್? 2006ರಿಂದ ಯಾವಾಗ ಕರ್ನಾಟಕದ ಬಿಜೆಪಿ ಶಿಸ್ತಿನ ಪಕ್ಷ ಆಗಿತ್ತು? ಬಿಜೆಪಿಯಲ್ಲಿ ಬಡದಾಟಗಳು, ಹೊಡೆದಾಟ ಹೇಳ್ಕೊಳಕ್ ಮಾತ್ರ. ಕರ್ನಾಟಕದ ಬಿಜೆಪಿ, ಬೇರೆ ರಾಜ್ಯದಲ್ಲಿ ಬಿಜೆಪಿ ಸ್ವಲ್ಪ ಶಿಸ್ತಿನ ಪಕ್ಷ ಇರ್ಬೋದು. ಕರ್ನಾಟಕದಲ್ಲಿ 2006ರ ನಂತರ ಯಾವತ್ತು ಅಧಿಕಾರಕ್ಕೆ ಬಂದರೂ ಅವತ್ತಿನಿಂದ ತಿಕ್ಕಾಟಗಳು, ಸಂಘರ್ಷಗಳು, ಬಂಡಾಯಗಳು, ಭಿನ್ನಮತಗಳು, ಅಸಮಾಧಾನಗಳು, ಬೇಸರಗಳು ಇವು ಸ್ಫೋಟಗೊಳ್ತಾನೆ ಇವೆ. ಆದರೆ ಈಗ ಕರ್ನಾಟಕದ ಬಿಜೆಪಿ ತಲುಪಿರ್ತಕ್ಕಂಥ ಒಂದು ಸ್ಥಿತಿ ಇದೆ ಅಲ್ಲ, ದಿಸ್ ಈಸ್ ಅನ್ಪ್ಯಾರಲಲ್. ಅಂದರೆ ಇದಕ್ಕೇನು ಪ್ರೆಸಿಡೆನ್ಸೇ ಇಲ್ಲ. ಈ ಕರ್ನಾಟಕದ ರಾಜಕಾರಣದಲ್ಲಿ ಕಾಂಗ್ರೆಸ್ಸು ಇಷ್ಟು ಬಾರಿ ಅಧಿಕಾರದಲ್ಲಿದೆ, ವಿರೋಧ ಪಕ್ಷದಲ್ಲಿದೆ. ಜನತಾ ದಳವೂ ಕೂಡ ಅಧಿಕಾರದಲ್ಲಿದೆ, ವಿರೋಧ ಪಕ್ಷದಲ್ಲಿದೆ. ಈ ರೀತಿ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅದು ನಾನೀಗ ಒಡಕು ಅನ್ನುವ ಶಬ್ದ ಕೂಡ ಕಡಿಮೆ ಬಿತ್ತೇನೋ ಅದಕ್ಕೆ. ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, GM ಸಿದ್ದೇಶ್ ಇವರೆಲ್ಲರೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಹೋರಾಟವನ್ನು ನಿನ್ನೆಯಿಂದ ಶುರು ಮಾಡಿದ್ದಾರೆ ಬೀದರ್. ಸೀನಿಯರ್ ಲೀಡರ್ಸ್ ಎಲ್ಲ ಒಂದು ಕಡೆ ಇದ್ದಾರೆ ಅನ್ನೋ ಪ್ರಶ್ನೆ. ಈಗ ಅವರ ಹಿಂದೆ ಪರೋಕ್ಷವಾಗಿ ಅವ್ರಿಗೆ ಬೆಂಬಲ ಕೊಡ್ತಾ ಇರೋರು ಯಾರ್ಯಾರಿದ್ದಾರೆ? ಈಗ ಗೋವಿಂದ ಕಾರಜೋಳ್, CT ರವಿ, ಸುನೀಲ್ ಕುಮಾರ್ ಇವರೆಲ್ಲ ಏನು ವಿಜೇಂದ್ರ ಜೊತೆ ನಿಂತ್ಕೊಳ್ತಾ ಇಲ್ಲ. ಕೇಂದ್ರ ಸಚಿವ ಈಗ ಪ್ರಹ್ಲಾದ್ ಜೋಶಿ, ಸೋಮಣ್ಣ ಇವರು ಏನು ಮಾಡ್ತಿದ್ದಾರೆ? ಶೋಭಾ ಕರಂದ್ಲಾಜೆ ಬಹಿರಂಗವಾಗಿ ಹೋಗಿ ಯತ್ನಾಳ್ರ ವೇದಿಕೆ ಮೇಲೆ ಕಾಣಿಸ್ಕೊಂಡ್ರು. ಹೀಗಾಗಿ BJPಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸ್ವಲ್ಪ ಏಕಾಂಗಿಯಾಗಿದ್ದಾರೆ. ಅಂದರೆ ಅವರ ಪದಾಧಿಕಾರಿಗಳ ತಂಡ ಅವ್ರ ಜೊತೆ ಇರ್ಬೋದು, ಆದರೆ ಸೀನಿಯರ್ ಲೀಡರ್ಸ್ಗಳು ಅವ್ರಿಗೆ ಸಹಕಾರವನ್ನು ಕೊಡಲ್ಲ, ಮುಂದೆ ಕೂಡ ಕೊಡಲ್ಲ ಅನ್ನೋದನ್ನು ಭಾಳ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ನನಗನ್ಸುತ್ತೆ ಯತ್ನಾಳ್, ಲಿಂಬಾವಳಿ, ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, GM ಸಿದ್ದೇಶ್ ಯಾಕೆ ಈ ಹೋರಾಟವನ್ನು ವಿಪರೀತಕ್ಕೆ ಒಯ್ತಿದ್ದಾರೆ ಅಂದರೆ, ಅವ್ರಿಗೆ ಅನಿಸ್ತಾ ಇದೆ ಹೈಕಮಾಂಡ್ ಕಣ್ಣು ತೆರೆಯೋದೇ ನಾವು ಹೋರಾಟವನ್ನು ವಿಪರೀತಕ್ಕೆ ಒಯ್ದಾಗ. ನಾವು ಬರೀ ಹೇಳಿಕೆಗಳನ್ನು ಕೊಟ್ವಿ, ಒಳಗೆ RSSನ ಸಭೆಗಳನ್ನು ನಡೆಸಿದ್ವಿ. ಹೈಕಮಾಂಡ್ಗೆ ಒಂದು ಸಮಯವೂ ಇಲ್ಲ, ಆಸಕ್ತಿಯೂ ಇಲ್ಲ ಕರ್ನಾಟಕದ ಬಗ್ಗೆ ಸದ್ಯದ ಮಟ್ಟಿಗೆ. ಚುನಾವಣೆ ಬಂದರೆ ಆಸಕ್ತಿ ಇರುತ್ತೆ. ಇಲ್ಲ ಹೈಕಮಾಂಡ್ ಯಾಕೆ ಪದೇ ಪದೇ ಬಂದು ಇಲ್ಲಿ ಅಪ್ಲಿಕೇಶನ್ ಆಫ್ ಮೈಂಡ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಟೈಮ್ ಮಾಡುತ್ತೆ. ಆ ಕಾರಣದಿಂದ ಅವ್ರಿಗನ್ಸತ್ತೆ ನಾವು ವಿಪರೀತಕ್ಕೆ ಒಯ್ದಾಗ ಮಾತ್ರ ಹೈಕಮಾಂಡ್ ಸ್ವಲ್ಪ ಕಣ್ಣು ತೆಗೆದು ನಮ್ಮತ್ತ ನೋಡುತ್ತೆ ಅನ್ನೋದು ಅವ್ರ ಮನಸ್ಸಲ್ಲಿದೆ. ಆ ಕಾರಣದಿಂದ ಇಡೀ ಕರ್ನಾಟಕದ BJPಯಲ್ಲಿ ಡಿಸೆಂಬರ್ ಇಸ್ ಅ ಕ್ರೂಷಿಯಲ್ ಥಿಂಗ್. ಡಿಸೆಂಬರ್, ಯಾಕಂದರೆ ಡಿಸೆಂಬರ್ ತಿಂಗಳಲ್ಲಿ BJPಯ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗುತ್ತೆ. ಭಿನ್ನಮತೀಯರಿಗೆ ಅನಿಸ್ತಾ ಇದೆ ಇಲ್ಲ ಆ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆಯ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರುಗಳ ಬದಲಾವಣೆಗಳು ಕೂಡ ಆಗಬಹುದಾ ಅಂತಕ್ಕಂಥ ಒಂದು ನಿರೀಕ್ಷೆ ಮತ್ತು ಆ ರೀತಿಯ ಒತ್ತಡವನ್ನು ಹಾಕ್ತಕ್ಕಂಥ ಪ್ರಯತ್ನವನ್ನು ರೆಬೆಲ್ಸ್ಗಳು ವಕ್ಫ್ ಹೋರಾಟದ ಮೂಲಕ ಮಾಡ್ತಾರೆ. ಯಾಕೆ ವಕ್ಫ್ ಹೋರಾಟ? ವಾಲ್ಮೀಕಿ ಮತ್ತು ಮೂಡಾ ಹಗರಣದ ಹೋರಾಟ ಒಂದು ಅಡ್ಮಿನಿಸ್ಟ್ರೇಟಿವ್ ಅಥವಾ ಕರಪ್ಷನ್ ವಿರುದ್ಧದ ಹೋರಾಟ ಅನ್ಸ್ಕೊಳ್ತಾ ಇತ್ತು. ಅದಕ್ಕೆ ಸಿಗೋ ಟ್ರ್ಯಾಕ್ಷನ್ಗೂ ವಕ್ಫ್ಗೆ ಸಿಗೋ ಟ್ರ್ಯಾಕ್ಷನ್ಗೂ ವ್ಯತ್ಯಾಸ ಇದೆ. ವಕ್ಫ್ನಲ್ಲಿ ಅಲ್ಲಿ ಬರೀ ನಿಮ್ಮ BJPಯ ಕಾರ್ಯಕರ್ತರು ಪಾಲ್ಗೊಳ್ತಾರೆ. ವಕ್ಫ್ನಲ್ಲಿ
ಹಿಂದೂ ಮುಸ್ಲಿಂ ಪೊಲರೈಸೇಷನ್ನ ಪ್ರಶ್ನೆ ಬರೋದ್ರಿಂದ ಸಂಘ ಪರಿವಾರದ ಕಾರ್ಯಕರ್ತರು ಆ ರೀತಿಯ ನೋಟಿಸ್ ಕೊಡಿಸ್ಕೊಂಡಿರ್ತಕ್ಕಂಥವ್ರು ಅವ್ರಿಗೂ ಕೂಡ ಹೋರಾಟದಲ್ಲಿ ಆಸಕ್ತಿ ಇರುತ್ತೆ. ಹೀಗಾಗಿ ಯತ್ನಾಳರು ಆ ವಕ್ಫ್ ಹೋರಾಟವನ್ನು ಆಯ್ದುಕೊಂಡು ಜಿಲ್ಲೆಗಳಿಗೆ ಪ್ರವಾಸ ಮಾಡ್ತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ನೀವು ಅವರನ್ನು ಸ್ಟಾಪ್ ಮಾಡಿಸ್ಬೇಕಾದ್ರೆ ಹೈಕಮಾಂಡ್ ದಿಲ್ಲಿಗೆ ಕರಿಬೇಕು. ದಿಲ್ಲಿಗೆ ಕರಿಬೇಕಾದ್ರೆ ಒಂದು ಮಾತುಕತೆ ನಡಿಬೇಕು. ಆ ಮಾತುಕತೆಯಲ್ಲಿ ಯತ್ನಾಳರು ತಮ್ಮ ಕಂಡೀಷನನ್ನು ನೀವು ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ತೆಗೀರಿ ಅಂತಕ್ಕಂಥ ಕಂಡೀಷನ್ ಹಾಕುವ ಪ್ರಯತ್ನದ ಪೂರ್ವ ಪೀಠಿಕೆ ಈ ಹೋರಾಟದಲ್ಲಿದೆ. ಪ್ರಶಾಂತ್, ಬಟ್ ಅದು ಸುಲಭ ಅಲ್ಲ. ಅಂದ್ರೆ ಅಮಿತ್ ಶಾ ಅವರೇ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿರುವಂಥದ್ದು. ಸೊ ಅಮಿತ್ ಶಾ ಅವರ ನಿರ್ಧಾರನೇ ಸರಿ ಇಲ್ಲ ಅಂತ ಹೋದಂಗೆ ಆಯ್ತಲ್ವಾ ಇದು? ನ್ಯಾಚುರಲಿ ಈಗ ನೀವು ಬಹಿರಂಗವಾಗಿ ವಿಜೇಂದ್ರ ನಿರ್ಣಯಗಳಿಗೆ, ವಿಜೇಂದ್ರ ನಾಯಕತ್ವಕ್ಕೆ ಸೆಡ್ಡು ಹೊಡಿತಿದ್ದೀರಂತಂದರೆ ನೀವು ಹೈಕಮಾಂಡ್ ಸ್ವತಃ ಯತ್ನಾಳ್ ಮೊನ್ನೆ ಹೇಳಿದ್ರಲ್ಲ, ನಮ್ಮ ಹೈಕಮಾಂಡ್ಗೂ ಸ್ವಲ್ಪ ಅರ್ಥ ಆಗಬೇಕು, ವಿಜೇಂದ್ರನ್ನ ಮಾಡಿದ್ದು ತಪ್ಪು ಅನ್ನುವ ಕಾರಣಕ್ಕೋಸ್ಕರ ಈ ಹೋರಾಟಗಳನ್ನು ಮಾಡ್ತಿದ್ದೀವಿ ಅನ್ನೋದು ಯತ್ನಾಳ್ರೇ ಹೇಳಿದರು. ಹಿಂಗೆ ಅನೇಕ ಬಾರಿ ನಡೆದಿದೆ. ಮುಖ್ಯಮಂತ್ರಿ ಆಯ್ಕೆ ಆಗುತ್ತೆ, ಹೈಕಮಾಂಡೇ ಮಾಡಿರುತ್ತೆ, ಬಂಡಾಯ ಹೇಳಲ್ವಾ? ಅದು ಹೈಕಮಾಂಡ್ ವಿರುದ್ಧ ಬಂಡಾಯ ಇರಲ್ಲ, ಅದು ವಿಜೇಂದ್ರ ನಾಯಕತ್ವದ ವಿರುದ್ಧ ಒಂದು ಚಟುವಟಿಕೆಗಳು ನಿಶ್ಚಿತವಾಗಿ ನಡೀತವೆ. ಆದರೆ ವಿಜೇಂದ್ರ ಕೂಡ ಯಡಿಯೂರಪ್ಪನವರ ಮಗ. ಹೌದು. ನೀವು ಯಾವುದೇ ಕಾರಣಕ್ಕೂ ಕೂಡ ಭಿನ್ನಮತೀಯರ ಮಾತಿಗೆ ಸರಿಯಾಗಿ ಹೈಕಮಾಂಡ್ ವಿಜೇಂದ್ರರನ್ನು ಈಗ ಬದಲಿಸ್ಲಿಕ್ಕೆ ಹೋದರೆ ನನಗನ್ಸೋದು BJP ಒಡೆದು ಎರಡು ಹೋಳಾಗತ್ತೆ. ಅಲ್ಲೂ ಸಮಸ್ಯೆನೇ ಇದೆ. ಈಗ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ ರೀ, ನಾಳೆ ಅವರನ್ನು ತೆಗಿಲಿಕ್ಕೆ ಹೋದರೆ ಯಡಿಯೂರಪ್ಪನವ್ರು ಸುಮ್ಮ ಕೊಡ್ತಾರ? ಸಾಧ್ಯವೇ ಇಲ್ಲ. ಯಡಿಯೂರಪ್ಪನವ್ರಿಗೆ ಶಕ್ತಿ ಕರ್ನಾಟಕದಲ್ಲಿ ಆ ಶಕ್ತಿ ನಿಶ್ಚಿತವಾಗಿದೆ. ಹಾಗಂತ ಯತ್ನಾಳ್ರಿಗೆ ಶಕ್ತಿ ಇಲ್ಲ ಅಂತ, ಯತ್ನಾಳ್ರಿಗೂ ಕೂಡ ಒಂದು ಶಕ್ತಿ ಇದೆ ಅನ್ನುವ ಕಾರಣಕ್ಕೋಸ್ಕರವೇ ಇಷ್ಟೆಲ್ಲ ಜನ ಅವರು ಹಿಂದೆ ಒಗ್ಗಟ್ಟಾಗಿ ಬರ್ತಾ ಇರೋದು. ಅಂದರೆ ಸಿಚುವೇಶನ್ ಇಸ್ ವೆರಿ ಟ್ರಿಕಿ. ಅಲ್ಲ ಪ್ರಶಾಂತ್, ಓಕೆ, ರಾಜ್ಯದಲ್ಲಿ ಎಲೆಕ್ಷನ್ ಇಲ್ಲ ಒಪ್ಕೊಳ್ಳೋಣ, ಹಂಗಂತ ಪಕ್ಷದಲ್ಲಿ ಇಷ್ಟೆಲ್ಲ ದೊಡ್ಡ ಚಟುವಟಿಕೆಗಳಾಗ್ತಾ ಇದೆ, ಇಷ್ಟೆಲ್ಲ ಭಿನ್ನಮತೀಯ ಇದೆ, ಆದರೂ ಕೂಡ ಹೈಕಮಾಂಡ್ ಎಂಟ್ರಿ ಆಗ್ತಾ ಇಲ್ಲ ಅಂತಂದ್ರೆ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಹೈಕಮಾಂಡ್ಗೂ ಅದೇ ಬೇಕಾ? ಒಂದು ನೋಡಿ, ನನಗೆ 15 ದಿನಗಳ ಹಿಂದೆವರೆಗೆ ಅನಿಸ್ತಾ ಇತ್ತು ಹೌದು ಬೇಕು ಅಂತ ಅನ್ಕೋಣ. ಯಾಕಂದರೆ ಸೋಮಣ್ಣ ಬೆಂಬಲ ಇದೆ, CT ರವಿ ಬೆಂಬಲ ಇದೆ, ಈಗ BL ಸಂತೋಷರ ಬೆಂಬಲ ಇದೆಯೋ ಇಲ್ವೋ ಅಂತಕ್ಕಂಥದ್ದು ಕೂಡ ಸ್ಪಷ್ಟಗೊಳ್ಬೇಕು. ಅಥವಾ ಅವರು ಕರ್ನಾಟಕದ ಬಗ್ಗೆ ನಿರಾಸಕ್ತ ಭಾವನೆಯಲ್ಲಿದ್ದಾರೆ ಅನ್ನೋದನ್ನು ಕೆಲವರು ಹೇಳ್ತಾರೆ. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು ಹೈಕಮಾಂಡ್ಗೆ ಬೇಕು, ಹೌದು, ಆದರೆ ಇದು ರಮ್ರಾಡಿ ಆಗ್ತಾ ಹೋದಂತೆ ಅದರ ನುಕ್ಸಾನ ಯಾರಿಗಾಗತ್ತೆ? ಪಾರ್ಟಿಗಾಗತ್ತೆ. ಪಾರ್ಟಿ ಕಾರ್ಯಕರ್ತರಲ್ಲಿ ಒಂದು ರೀತಿಯ ದ್ವಂದ್ವ ಮೂಡುತ್ತೆ. ಒಂದು ಕಡೆ 3 ಸೀಟನ್ನು ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆದ್ದುಕೊಂಡಾಗ BJPಯಲ್ಲಿ ನಿಲ್ಲಕ್ಕೆ ನಾನು ತಯಾರಿದ್ದೀನಿ ಅಂತ ಯೋಗೀಶ್ವರ್ ಹೇಳಿದಾಗ ಕುಮಾರಸ್ವಾಮಿ ಹಠ ಹಿಡಿದಿಲ್ಲ, ನನಗೆ ಕೊಡಬೇಕು, ನೀವು ಹೋಗಿ ಆ ಕಡೆ ಅಂತ ಕಾಂಗ್ರೆಸ್ಗೆ ಕಳಿಸಿ 3 ಸೀಟನ್ನು ಕಾಂಗ್ರೆಸ್ ಗೆದ್ದುಕೊಂಡಾಗ ಇಮ್ಯಾಜಿನ್ BJPಯ ಕಾರ್ಯಕರ್ತರ ಇವತ್ತು ಪರಿಸ್ಥಿತಿ ಏನಿರ್ಬೋದು. ಅದರಲ್ಲಿ ಈ ಒಳಜಗಳಗಳು. ಅಂದರೆ ನನಗನ್ಸುತ್ತೆ ಒಂದು ಹೈಕಮಾಂಡ್ಗೂ ಕೂಡ ಬೇಕು ಅನ್ನೋದು ಒಂದು ಭಾಗ, ಅಥವಾ ಹೈಕಮಾಂಡ್ನ ಕೆಲ ನಾಯಕರಿಗೂ ಕೂಡ ಆಯ್ತು ನೋಡೋಣ ಬಿಡಿ, ವಿಜೇಂದ್ರರ ವಿರುದ್ಧ ಒಂದು ಹೊಸ ಪವರ್ ಸೆಂಟರ್ ಉದ್ಭವ ಆಗ್ತಾ ಇದೆ, ಅದನ್ನು ಮುಂದೆ 28ಕ್ಕೆ ಬಗೆಹರಿಸಿದ್ರಾಯ್ತು, ಈಗ ನೋಡ್ಕೊಳ್ಳೋಣ ಅವ್ರವ್ರ ಶಕ್ತಿ ಪ್ರದರ್ಶನ ಅವ್ರು ಮಾಡಲಿ ಅಂತಕ್ಕಂಥದ್ದು ಒಂದು ಭಾಗ. ಅದರಿಂದ ಪಾರ್ಟಿಗಾಗ್ತಕ್ಕಂಥ ನಷ್ಟ ಅದು ಇನ್ನೊಂದು ಭಾಗ. 3ನೇ ಭಾಗ ನನಗನ್ಸುತ್ತೆ ವೀಣಾ, ಸರಿ ಹೈಕಮಾಂಡ್ ನಾಳೆ ಬಂದು ಕುಳಿತುಕೊಳ್ತು ಅಂದ್ಕೋಣ, ಅಮಿತ್ ಶಾ ನಡ್ಡಾ ಕರೆದ್ರು ಯತ್ನಾಳ್ರಿಗೆ, ಲಿಂಬಾವಳಿಗೆ, ವಿಜೇಂದ್ರರಿಗೆ, ಫಾರ್ಮುಲಾ ಏನು? ಹೌದು. ಯಾಕಂದರೆ ಒಬ್ರಿಗೊಬ್ರು ಆಯ್ತಪ್ಪ, ಹಿಂದೆ ಯಾವತ್ತೋ ದೋಸ್ತಿಗಳಾಗಿದ್ರು, ನಂತರ ಜಗಳ ಆಯಿತು, ಹಳೆಯ ಫಾರ್ಮುಲಾ ಪ್ರಕಾರವೇ ಬಗೆಹರಿಸೋಣ ಅಂತ ಕುಳಿತುಕೊಳ್ಬೋದು. ಇಲ್ಲಿ ವಿಜೇಂದ್ರರಿಗೂ ಮತ್ತು ಯತ್ನಾಳ್ರಿಗೂ ಎಂದೂ ದೋಸ್ತಿನೂ ಇರಲಿಲ್ಲ. ವಿಜೇಂದ್ರ ಮತ್ತು ರಮೇಶ್ ಜಾರಕಿಹೊಳಿಗೆ ಆ ಕೇಸ್ನ ಕಾರಣದಿಂದ ತಿಕ್ಕಾಟಗಳಿವೆ, ಅವ್ರ ವಿರುದ್ಧ ಯಾವ್ದು ಕೇಸ್ ಇತ್ತು ಆ ಕಾರಣದಿಂದ. ಲಿಂಬಾವಳಿಗೂ ಮತ್ತು ಯಡಿಯೂರಪ್ಪನವರ ಕುಟುಂಬಕ್ಕೂ 2019ರಿಂದ ತಿಕ್ಕಾಟ ಶುರುವಾಗಿದೆ. ಯಾವಾಗ ಲಿಂಬಾವಳಿನ ಮಂತ್ರಿ ಮಾಡಲಿಲ್ಲ, ಅದನ್ನು ಯಡಿಯೂರಪ್ಪನವ್ರು ಮಾಡಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಮತ್ತು ಕೆಲವು ಪರ್ಸನಲ್ ಕಾರಣಗಳಿಂದಲೂ ಕೂಡ ಲಿಂಬಾವಳಿ ಬೇಸರದಲ್ಲಿದ್ದಾರೆ. ಸೋಮಣ್ಣಗೂ ಮತ್ತು ಯಡಿಯೂರಪ್ಪನವ್ರ ಕುಟುಂಬಕ್ಕೂ ಗೊತ್ತಿರ್ತಕ್ಕಂಥ ವಿಚಾರ. ನೀವು ಏನು ಫಾರ್ಮುಲಾ ಮೇಲೆ ಬಗೆಹರಿಸ್ತೀರಿ ನೋಡಿ? ಹೈಕಮಾಂಡ್ ಹತ್ರನೇ ಸೊಲ್ಯೂಷನ್ ಇಲ್ಲ ಈಗ. ಇಲ್ಲ, ಒಂದು ವೇಳೆ ಹೈಕಮಾಂಡ್ ಇಲ್ಲಪ್ಪ, ವಿಜೇಂದ್ರ ರಾಜ್ಯಾಧ್ಯಕ್ಷರು ವಿಜೇಂದ್ರ ಹೇಳದಂತೆ ನೀವು ನಡಿಬೇಕು ಅನ್ನೋದನ್ನು ಹೇಳೋದಾದರೆ ಯತ್ನಾಳ್ ಒಪ್ತಾರ ಅನ್ನೋದು ಪ್ರಶ್ನೆ ಇದೆ. ಸಾಧ್ಯವೇ ಇಲ್ಲ ಈಗಿನ ಒಂದು ಪರಿಸ್ಥಿತಿ. ಯಾಕಂದರೆ ಯತ್ನಾಳ್ ಬಾಯಿ ಮುಚ್ಚಿಸ್ಲಿಕ್ಕೆ ಆಗಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಬಿಟ್ಟರೆ ಯತ್ನಾಳ್ರ ಬಾಯಿ ಮುಚ್ಚಿಸ್ಲಿಕ್ಕೆ, ಅಥವಾ ನನ್ನ ಬಾಯಿ ಮುಚ್ಚಿಸ್ಲಿಕ್ಕೆ ಅವ್ರು ಯಾಕೆ ಬಾಯಿ ಮುಚ್ಚಬೇಕು ಆ ಪ್ರಶ್ನೆ ಅಲ್ಲ.
ಅಂದರೆ ಯತ್ನಾಳ್ರ ನೀವು ಮಾತಾಡಬೇಡಿ ಅಂತ ಹೇಳಿದ್ರು ಹೈಕಮಾಂಡ್ ಕೂಡ ಹೇಳಲಿಕ್ಕೆ ಸಾಧ್ಯ ಆಗಿದೆ. ಈಗ ಯತ್ನಾಳ್ರ ಶಕ್ತಿ ಜಾಸ್ತಿ ಆಗಿದೆ, ಯಾಕಂತಂದ್ರೆ ಬಹಳಷ್ಟು ಜನ ಅವ್ರ ಜೊತೆ ಗುರುತಿಸ್ಕೊಂಡು ಬಿಟ್ಟಿದ್ದಾರೆ. ಅವಾಗ ಏಕಾಂಗಿ ಆಗಿದ್ರು, ಅವಾಗಲೇ ಹೋರಾಟ ಮಾಡ್ತಾ ಇದ್ರು, ಯಡಿಯೂರಪ್ಪನವರ ವಿರುದ್ಧ ಮಾತನಾಡ್ತಾ ಇದ್ರು, ಅದೇ ಮಾತಿನ ಬರದಲ್ಲಿ ಏನೇನೋ ಹೇಳ್ತಾ ಇದ್ರು, ಅವಾಗಲೇ ಅವ್ರನ್ನ ಸುಮ್ಮನಾಗಿಸ್ಲಿಕ್ಕೆ ಆಗಲಿಲ್ಲ. ಸೊ ಈಗ ಒಂದು ಟೀಮೇ ಇದೆ, ಸೀನಿಯರ್ ಲೀಡರ್ಸ್ ಎಲ್ಲ ಅವ್ರ ಜೊತೆಗಿದ್ದಾರೆ. ಸೊ ಹಿಂಗಿರುವಾಗ ಇದ್ದಾಗಲೂ ಯತ್ನಾಳ್ರು ಮಾತಾಡ್ತಾ ಇದ್ರು. ಯತ್ನಾಳ್ರಿಗೊಂದು ಸ್ವಲ್ಪ ಮಾತನಾಡುವ ಚಾಳಿ ಇದೆ. ಕ್ಯಾಮ್ರಾ ಕಂಡ ತಕ್ಷಣ ಅವರು ಸುಮ್ಮನಿರಲ್ಲ, ಮಾತಾಡ್ತಾರೆ. ಮತ್ತು ಅವ್ರದ್ದೊಂದಿದೆ, ಅವ್ರೆಂದು ಬೇಬಾಕ್, ಅವರು ಮನಸ್ಸಲ್ಲಿ ಫಿಲ್ಟರ್ ಇಲ್ಲ, ಯತ್ನಾಳ್ರಿಗೆ ಫಿಲ್ಟರ್ ಇಲ್ಲ, ಮಾತಾಡ್ತಾರೆ. ಅದಕ್ಕೆ ಪೊಲಿಟಿಕಲಿ ಇವತ್ತಿನ ಸಂದರ್ಭದಲ್ಲಿ ಸರಿ ತಪ್ಪು ಅನ್ನೋ ಚರ್ಚೆ ಬೇರೆ, ಅವ್ರು ಮಾತಾಡ್ತಾರೆ. ಆದರೆ ಎಲ್ಲ ನೋಡಿ ರಾಜಕಾರಣ ಅದು, ಎಲ್ಲಾದರೂ ಒಂದು ಕಡೆ ಕುತ್ಕೊಂಡು ಅದಕ್ಕೊಂದು ಏನಾದರೂ ಫಾರ್ಮುಲಾ ಕಂಡು ಹಿಡಿಯೋರು ಬೇಕಲ್ಲ. ಅಂಥವ್ರು ಯಾರಿದ್ದಾರೆ ಕರ್ನಾಟಕದ ಬಿಜೆಪಿಯಲ್ಲಿ? ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಆಗುತ್ತಾ? ಕೋರ್ ಕಮಿಟಿ ರೀಶಫಲ್ ಏನಿದೆ, ದಟ್ ಕ್ಯಾನ್ ಮಿನಿಮೈಸ್ ದಿಸ್ ಏನು ಜಗಳ. ಬಟ್ ಆ ರೀಶಫಲ್ ಮಾಡಬೇಕಾದ್ರೆ ಯಾರನ್ನು ಒಳಗೆ ತಗೋಬೇಕು, ಯಾರನ್ನು ಹೊರಗೆ ಬಿಡಬೇಕು? ಈಗ ಯತ್ನಾಳ್ರನ್ನ ಬಿಟ್ಟು ಕೋರ್ ಕಮಿಟಿ ಮಾಡೋಕ್ಕಾಗತ್ತಾ? ಅದು ಪ್ರಶ್ನೆನೇ. ಅರವಿಂದ್ ಲಿಂಬಾವಳಿ ಅವ್ರನ್ನ ಒಳಗೆ, ಅರವಿಂದ್ ಲಿಂಬಾವಳಿ ಕೋರ್ ಕಮಿಟಿಯಲ್ಲೇ ಇದ್ರು, ಅರವಿಂದ್ ಬೆಲ್ಲದರನ್ನ ತಗೋಬೇಕಾ? ರಮೇಶ್ ಜಾರಕಿಹೊಳಿಯನ್ನ ತೆಗೆದುಕೋಬೇಕಾ? ಎಲ್ಲ ಪ್ರಶ್ನೆ ಮುಂದಿನ ದಿನಗಳಲ್ಲಿ ಬರುತ್ತೆ. ಅಂದ್ರೆ ಇದು ಒಂದಕ್ಕೊಂದು ಇಂಟರ್ಲಿಂಕ್. ಅಂದ್ರೆ ನಡು ಕುಳಿತುಕೊಂಡವರು ಯತ್ನಾಳ್ರಿಗೂ ಬೆಂಬಲ ಕೊಡ್ತಾ ಇದ್ದಾರೆ. ಮುರುಗೇಶ್ ನಿರಾಣಿ ಬಿಟ್ಟು ಉಳಿದವ್ರು ಯಾರು ವಿಜೇಂದ್ರ ಜೊತೆ ನಿಂತುಕೊಂಡಂತೆ ಕಾಣ್ತಾ ಇಲ್ಲ. ಮತ್ತು ನನಗನ್ಸುತ್ತೆ ದಿಸ್ ಇಸ್ ಅಗ್ನಿ ಪರೀಕ್ಷೆ ಫಾರ್ ವಿಜೇಂದ್ರ. ಅವರ ಪೊಲಿಟಿಕಲ್ ಮೆಟಲ್ ಎಷ್ಟು, ಅವರ ಪೊಲಿಟಿಕಲ್ ಕೆಪಾಸಿಟಿ ಎಷ್ಟು, ಪೊಲಿಟಿಕಲ್ ಎಪಟೈಟ್ ಎಷ್ಟು, ಅದು ಮುಂದಿನ 1 ವರ್ಷದಲ್ಲಿ ಗೊತ್ತಾಗುತ್ತೆ. ಈ ಭಿನ್ನಮತವನ್ನು ಬಗೆಹರಿಸಿ ಅವರು ಮುನ್ನುಗ್ಲಿಕ್ಕೆ ಸಾಧ್ಯ ಆಗತ್ತಾ? ದಟ್ ಕ್ಯಾನ್ ಟೇಕ್ ಹಿಮ್ ಫರ್ದರ್. ಇದರಲ್ಲಿ ಹೈಕಮಾಂಡ್ ಅಥವಾ ಈ ಭಿನ್ನಮತವನ್ನು ಅವ್ರ ಕಡೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗದೆ ಹೋದ್ರೆ ಮುಂದೆ ವಿಜೇಂದ್ರದೇನಾಗುತ್ತೆ ನೋಡೋಣ. ಪ್ರಶಾಂತ್, ವಿಜೇಂದ್ರಗೂ ಇದು ಅಗ್ನಿ ಪರೀಕ್ಷೆ, ಯತ್ನಾಳ್ರಿಗೂ ಈ ರೆಬೆಲ್ ಇದನ್ನು ಎಷ್ಟು ದಿನ ಹೋಲ್ಡ್ ಮಾಡ್ತಾರೆ? ಯತ್ನಾಳ್ ನೋಡಿ ಇಲ್ಲಿವರೆಗೆ ಪ್ರೂವ್ ಆಗಿದೆ, ಯತ್ನಾಳ್ರಿಗೂ ಒಂದು ಪ್ರೂವ್ ಮಾಡೋದು ಬಾಕಿ ಇದೆ. ಏನು? ಇಲ್ಲಿವರೆಗೆ ಅವರು ವಿರುದ್ಧ ಮಾತನಾಡ್ತಾ ಒಬ್ಬ ರೆಬೆಲ್ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ. ವೆದರ್ ಹಿ ಕ್ಯಾನ್ ವರ್ಕ್ ಇನ್ ಎ ಸಿಸ್ಟಮ್, ವೆದರ್ ಹಿ ಕ್ಯಾನ್ ಏನಂತಾರೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅಂತಹ ಜವಾಬ್ದಾರಿ ಏನ್ ಕೊಡ್ತಾರೆ? ಈಗ ವಿಜೇಂದ್ರನ್ ತೆಗಿಬೇಕು ಅನ್ನೋದನ್ನ ರೆಬೆಲ್ಸ್ ಹೇಳ್ತಿದ್ದಾರೆ. ಆಯ್ತು, ನಾಳೆ ಹೈಕಮಾಂಡ್ ಒಪ್ತು ಅಂತ ಅನ್ಕೋಣ, ಹೊಸದಾಗಿ ಬಂದವ್ರಿಗೆ ಈಸಿನಾ ನಡೆಸೋದು? ಕರೆಕ್ಟ್. ಅದು ಕೂಡ ಪ್ರಶ್ನೆ. ನೋಡೋಣ, ಇದಕ್ಕೆ ಕಾಲವೇ ಉತ್ತರ ಕೊಡುತ್ತೆ ಅಂತ ಅನ್ಸುತ್ತೆ. ಈಗ ಒಂದು ಚಿಕ್ಕ ಬ್ರೇಕ್ನ ನಂತರ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಬಿಗ್ ಡೇ. ಮೂಡಾ ಕೇಸ್ನಲ್ಲಿ ಏನಾಗ್ತಾ ಇದೆ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.